ಬಾಗಲಕೋಟೆಯ ಕಿಲ್ಲಾ ಓಣಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಅದಕ್ಕೆ ಕಾರಣ ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ರಾತ್ರಿ ಹೊತ್ತಲ್ಲಾದಂತಹ ಕಲ್ಲು ತೂರಾಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಕಲ್ಲು ತೂರಾಟದ ರಹಸ್ಯವನ್ನ ಭೇದಿಸಲು ಈಗ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಎಸ್ಪಿಗಳನ್ನು ಕರೆಸಿಕೊಂಡು ಪೊಲೀಸರು ಒಂದಿಷ್ಟು ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಕೂಲಂಕುಷವಾಗಿ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಮೇಲ್ನೋಟ ಗೊತ್ತಾಗ್ತಾ ಇದೆ. 10-10:30 ಅಷ್ಟೊತ್ತಿಗೆ ಶಿವಾಜಿ ಮೆರವಣಿಗೆ ನಡೆಯುತ್ತಾ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ಮಸೀದಿಯ ಒಳಗೆ ಅಷ್ಟೊಂದು ಜನ ಕೂಡ್ಕೊಂಡಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಜೊತೆಗೆ ಇದರ ಹಿಂದೆ ಬೇರೆಯದ್ದೇ ರೀತಿಯ ಹುನ್ನಾರಗಳು ಕೈವಾಡಗಳಿದೆ ಅನ್ನುವಂತಹ ಆರೋಪ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರವಿ ಹಳ್ಳೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಅಂತ ಹೇಳಿ? ನಿಷೇಧಾಜ್ಞೆಯನ್ನು ಜಾರಿಗೆ ತರಲಾಗಿದೆ. ಅದರ ನಡುವೆಯೂ ಕೂಡ ಪ್ರತಿಭಟನೆಗಳಿಗೆ, ಸಮಾವೇಶಗಳಿಗೆ ಒಂದಿಷ್ಟು ಸಿದ್ಧತೆಗಳಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ ಬೆಳವಣಿಗೆ? ಪ್ರೇಮ್ ಕುಮಾರ್, ನಾನು ಮೊದಲೇ ಹೇಳಿದಂತೆ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ಅಂತ ಹೇಳ್ಬೋದು. ಸದ್ಯ ಆದರೆ ಇದು ಶಾಂತವಾಗಿದೆ, ಎಲ್ಲವೂ ಮುಗಿದು ಹೋಯಿತು ಅಂತಲ್ಲ. ಆದರೆ ಬೂದಿ ಮುಚ್ಚಿದ ಕೆಂಡದ ರೀತಿಯ ವಾತಾವರಣವೇ ಇಲ್ಲಿರುವಂಥದ್ದು. ಅಂದರೆ ಒಂದು ಕಡೆ ಇವತ್ತು ಏನು ಹಿಂದೂ ಪರ ಸಂಘಟನೆಗಳು RSS 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನವನಗರದ 30ನೇ ಸೆಕ್ಟರ್ನಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತೊಂದು ಕಡೆ ಏನು ಮೊನ್ನೆ ಕಲ್ಲು ತೂರಾಟ ನಡೀತು, ಅವತ್ತ ಮಧ್ಯರಾತ್ರಿಯಿಂದಲೇ 24 ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುವಂಥದ್ದು. ಆದಾಗ್ಯೂ ಸಹಿತ ಇವತ್ತು ಹಿಂದೂ ಸಂಘಟನೆಗಳು ಏನು ಆ ಕಾರ್ಯಕ್ರಮವನ್ನು ಹಿಂದೂ ಸಮಾಜೋತ್ಸವವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ 163 ನಿಷೇಧಾಜ್ಞೆಯ ಜಾರಿಯ ಪ್ರಕಾರ ಸಭೆಗಳನ್ನು ಮಾಡುವಂತಿಲ್ಲ, ಧರಣಿಗಳನ್ನು ಮಾಡುವಂತಿಲ್ಲ, ಗುಂಪಾಗಿ ಓಡಾಡುವಂತಿಲ್ಲ ಅನ್ನುವಂಥದ್ದು ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ RSS ಈಗಾಗಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮ ಎಂಬಂತೆ ಏನು ಅದು ಮೊದಲೇ ಘೋಷಣೆ ಮಾಡಿತ್ತು, ಫೆಬ್ರವರಿ 21ನೇ ತಾರೀಕು ಹಿಂದೂ ಸಮಾವೇಶವನ್ನು ಮಾಡ್ತೀವಿ ಅಂತೇಳಿ. ಹಾಗಾಗಿ ಆ ಸಮಾವೇಶ ಎಂದನೇ ಅಂತ ನಡೆಯುತ್ತೆ. ಅದರಲ್ಲಿ ಏನು ಮಳಲಿ ಎನ್ನುವಂಥ ಮುಖ್ಯ ಭಾಷಣಕಾರರು ಬರಲಿದ್ದಾರೆ ಅಂತ ಹೇಳ್ಬೋದು ಪ್ರೇಮ್ ಕುಮಾರ್. ಮತ್ತೊಂದು ಕಡೆ ನಿಮ್ಗೆ ಹೇಳುವುದಾದ್ರೆ ಈಗಾಗಲೇ ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರೋದ್ರಿಂದ, ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರೋದ್ರಿಂದ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಏರ್ಪಡಿಸಿರ್ತಕ್ಕಂಥದ್ದು. ಈ ಹಿಂದೆ ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ SP ಗಳನ್ನ ಈಗಾಗಲೇ ಕರೆಸಿಕೊಂಡಿರ್ತಕ್ಕಂಥದ್ದು. ಅಂದರೆ ಮೊನ್ನೆ ರಾತ್ರಿ ನಡೆದಂಥ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸ್ತ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷ ತನಿಖೆ ನಡೆಸಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಹೀಗಾಗಿ ವಾತಾವರಣ ಪರಿಸ್ಥಿತಿ ಹದಗೆಡಬಾರ್ದು ಅನ್ನುವಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಸುಮಾರು 1000ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಬಾಗಲಕೋಟೆ, ಗದಗ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು 5 ಜನ SP ಗಳು ಬಂದಿರುವಂಥದ್ದು. ಅಂದರೆ ಹಿಂದೆ ಅಮರನಾಥ್ ರೆಡ್ಡಿ ಅವರು ಏನು SP ಇದ್ರು, ಮತ್ತೆ CB ರಿಷಂತ್ ಅವರಿದ್ರು, ಅವರೆಲ್ಲರೂ ಕೂಡ ಬಂದಿರುವಂಥದ್ದು. 5 ಜನ SP ಗಳು, 8 ಜನ DYSP, 18 ಜನ CPI, 32 ಜನ PSI ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಹೀಗಾಗಿ ಬಾಗಲಕೋಟೆ ಫುಲ್ ಹೈ ಅಲರ್ಟ್ ಘೋಷಣೆ ಆಗಿರುವಂಥದ್ದು. ರೈಟ್, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.